ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಈಸಿಯಾದಂಥ ಕೆಲಸ ಬೇಕು ಬಟ್ ಜಾಸ್ತಿ ಸ್ಯಾಲ್ರಿನ ಪ್ರೊವೈಡ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಅವರೆಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಅದರಿಂದ ನಿಮಗೆ ಸ್ಟಾರ್ಟಿಂಗ್ ಏನಿಲ್ಲ ಅಂದರೂ ಸ್ಯಾಲ್ರಿ 70,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕಂಪ್ನಿ ಬಂದು ದ ಕನ್ಸ್ಟ್ರಕ್ಟರ್ ಇಂಡೆಕ್ಸ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ರೋಲ್ ಬಂದು ರಿಮೋಟ್ ರೆಕ್ಯೂಟರ್ ಆಗಿರುತ್ತೆ. ನಿಮ್ಮ ವರ್ಕ್ ಬಂದು ಏನಾಗಿರುತ್ತೆ ಅಂದರೆ, ಈ ಕಂಪ್ನಿಗಳ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ, ಲೈಕ್ ಲಿಂಕ್ಡ್ಇನ್, ನೌಕರಿ, ಅಪ್ನಾ, ಇನ್ಸ್ಟಾಗ್ರಾಮ್ ಆ್ಯಪ್ಸ್ಗಳಿರುತ್ತೆ ಅಥವಾ ಅಕೌಂಟ್ಸ್ಗಳಿರುತ್ತೆ. ಅದರ ಲಾಗಿನ್ ID ಅಥವಾ ಪಾಸ್ವರ್ಡ್ನ ನಿಮಗೆ ಕೊಟ್ಟಿರ್ತಾರೆ. ಲಾಗಿನ್ ಮಾಡಿ ಅಪ್ಲೈ ಮಾಡಿರ್ತಾರೆ ಅಲ್ವಾ, ಅವರ ರೆಸ್ಯೂಮ್ಗಳನ್ನ ಚೆಕ್ ಮಾಡಿ ಯಾರು ಎಲಿಜಿಬಿಲಿಟೀಸ್ ಇದೆ ಅಥವಾ ಯಾರ್ದು ಚೆನ್ನಾಗಿದೆ, ಸೂಟ್ ಆಗ್ತಾರೆ ಅನಿಸುತ್ತೆ, ಅವರ ರೆಸ್ಯೂಮ್ಗಳನ್ನ ನೀವು ಕಂಪ್ನಿಗೆ ಕಳಿಸ್ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ, ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಗೈಸ್. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಅವರ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಆಲ್ರೆಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡಿರೋ ಹಾಗೆ ಸ್ಟಾರ್ಟಿಂಗ್ ನಿಮಗೆ 70,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಕ್ಸಾಕ್ಟಾಗಿ ನೀವೇನು ಕೆಲಸನ ಮಾಡಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹೆಂಡೋರ್ಗು ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ನಿಮಗೆ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಕಂಪ್ನಿ ಬಂದು ದ ಕನ್ಸ್ಟ್ರಕ್ಷನ್ ಇಂಡೆಕ್ಸ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ರಿಮೋಟ್ ರೆಕ್ಯೂಟರ್, ಫ್ರೀಲೈನ್ಸಿಂಗ್ ಆಗಿರುತ್ತೆ. ಯಾವುದೇ ರೀತಿ ಟಾರ್ಗೆಟ್ಸ್ ಅಥವಾ ಪ್ರೆಷರ್ ಇಲ್ಲಿ ಇರೋದಿಲ್ಲ. ಜಸ್ಟ್ 1 ಡೇ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. 82 ಪೀಪಲ್ಸ್ ಇದಕ್ಕೆ ಅಪ್ಲೈನ ಮಾಡಿದ್ದಾರೆ. ನೀವು ಕೂಡ ಬೇಗ ಇಲ್ಲಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಕಾಂಟ್ರಾಕ್ಟ್ ಬೇಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಮೊದಲನೇದಾಗಿ ನೋಡಿದ್ರೆ ನಿಮಗೆ ಸ್ಯಾಲ್ರಿ ಅರೌಂಡ್ US ಡಾಲರ್ಸಲ್ಲಿ 3,000 ಇಂದ ಲೈಕ್ 11,000 ಪರ್ ಮಂತ್ನ ನಾವು ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಕಮಿಷನ್ಸ್ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಲೈಕ್ ಗೂಗಲಲ್ಲಿ ಕನ್ವರ್ಟ್ ಮಾಡ್ಕೊಬೋದು. $3,000 ಇಂಟು ಇಂಡಿಯನ್ ರುಪೀಸ್ ಅಂತ ಹಾಕಿದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಲೈಕ್ ಅದು ತುಂಬ ಜಾಸ್ತಿನೇ ತೋರಿಸುತ್ತೆ. ಲೈಕ್ ಅಮೌಂಟ್ ಇರೋದೇ ಜಾಸ್ತಿ ಇದೆ, ಲೈಕ್ 2 lakh ಆ ರೀತಿ ಇದೆ. ಬಟ್ ಅರೌಂಡ್ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನಿಮ್ಗೆ ಏನಿಲ್ಲ ಅಂದ್ರೂ 70,000 to 80,000 ಆದರೂ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಕಮಿಷನ್ಸ್ ಕೂಡ ಇರುತ್ತೆ. ಇಲ್ಲಿ ಯಾಕೆ ನಾನು ಇಲ್ಲಿರೋದಕ್ಕಿಂತ ಕಮ್ಮಿ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಅಷ್ಟೇ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅಷ್ಟಕ್ಕೂ ನೀವು ವರ್ಕ್ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಅರೌಂಡ್ ನೀವೇನಿಲ್ಲ ಅಂದರೂ 70,000 to 80,000 ಆದರೂ ಪರ್ ಮಂತ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು, ಬರೀ ಸ್ಯಾಲ್ರಿ ಪ್ಲಸ್ ಕಮಿಷನ್ಸ್ ಅಥವಾ ಬೋನಸ್ ಕೂಡ ಇರುತ್ತೆ. ಇನ್ನು ಟೈಪ್ ನೋಡಿದ್ರೆ ಫ್ರೀಲೈನ್ಸಿಂಗ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಇಂಟರ್ನ್ಯಾಷನಲ್ ಆಗಿರುತ್ತೆ. ಇದು ಈ ಲೈಕ್ ಇಂಡಿಯಾದಲ್ಲ, US ಬೇಸ್ಡ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಆಗಿರುತ್ತೆ. ಇನ್ನು ಟೌನ್ ಆರ್ ಸಿಟಿ ಬಂದು ಬ್ಯಾಂಗ್ಳೂರ್, ಕರ್ನಾಟಕ ಆ ರೀತಿ ಎಲ್ಲಿಂದ ಆದರೂ ಓಕೆ ಅಂತ ಹೇಳಿದ್ದಾರೆ. ಪೋಸ್ಟ್ ಮಾಡಿರೋದು ಬಂದು 9th to 2026, ಜಸ್ಟ್ 2 days ಬ್ಯಾಕ್ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಇನ್ನು ರೆಫರೆನ್ಸ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು ಅಂತ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ರಿಮೋಟ್ ರೆಕ್ಯೂಟರ್, ನೋರ್ ಎಕ್ಸ್ಪೀರಿಯನ್ಸ್ ನೀಡೆಡ್, ಲೊಕೇಶನ್ ರಿಮೋಟ್, ವರ್ಲ್ಡ್ ವೈಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ರಿಮೋಟ್ ವರ್ಕ್ ವರ್ಲ್ಡ್ ವೈಲ್ಡ್, ಎಲ್ಲಿಂದ ಬೇಕಾದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಟೈಪ್ ನೋಡಿದ್ರೆ ಫ್ರೀಲೈನ್ಸಿಂಗ್, ಫ್ಲೆಕ್ಸಿಬಲ್, ಪ್ಲಾಟ್ಫಾರ್ಮ್ ಆಕ್ಸೆಸ್, ಓವರ್ ವ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 3 ಪಾಯಿಂಟ್ನೂ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇದು ಫ್ರೀಲೈನ್ಸಿಂಗ್ ಜಾಬ್ ಆಗಿರುತ್ತೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಅಥವಾ ಶೆಡ್ಯೂಲ್ಸ್ ನಿಮಗೆ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು
ಪ್ಲಾಟ್ಫಾರ್ಮ್ ಆಕ್ಸೆಸ್ ಕೂಡ ಕೊಡ್ತಾರೆ ನಿಮಗೆ ಅಂತ ಹೇಳಿದ್ದಾರೆ. ಲೈಕ್ ಲಿಂಕ್ಡ್ಇನ್ ಆಗಿರ್ಬೋದು, ಅಥವಾ ನೌಕರಿ, ಅಪ್ನಾ, ಅಥವಾ ಅವ್ರದ್ದು ಏನು ಇನ್ಸ್ಟಾಗ್ರಾಮ್ ಇರುತ್ತೋ ಯಾವ್ದು ಆ್ಯಪಿಂದ ಅವರು ಅಥವಾ ಯಾವ ಪ್ಲ್ಯಾಟ್ಫಾರ್ಮಿಂದ ಅವರು ಲೈಕ್ ಹೈಯರಿಂಗ್ನ ಮಾಡಿಸ್ತಾ ಇರ್ತಾರೆ, ಅದ್ರದ್ದು ಆಕ್ಸೆಸ್ನ ನಿಮಗೆ ಕೊಡ್ತಾರೆ. ಜಸ್ಟ್ ಆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವಿಲ್ಲಿ ಅವರು ಅಪ್ಲೈ ಮಾಡಿರೋ ಲಿಸ್ಟ್ ರೆಸ್ಯೂಮ್ಸ್ಗಳನ್ನ ಚೆಕ್ ಮಾಡಿ ಲೈಕ್ ಚೆನ್ನಾಗಿದೆ ರೆಸ್ಯೂಮ್, ಇವರು ಎಲಿಜಿಬಿಲಿಟೀಸ್ ಇದೆ ಅಂದರೆ ಅದನ್ನ ವಾಪಸ್ ಕಂಪ್ನಿ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇಲ್ಲಿ ಇಟ್ಸ್ ಅ ಗ್ಲೋಬಲ್ ಪ್ಲಾಟ್ಫಾರ್ಮ್ ಫಾರ್ ಪೀಪಲ್ ಹೂ ವಾಂಟ್ ಟು ಆಸ್ ಅ ರೆಕ್ಯೂಟರ್ ಅರ್ನ್ ಫ್ರಮ್ ರಿಯಲ್ ರೋಲ್ ಆ್ಯಂಡ್ ಕೊಲಾಬ್ರೇಟ್ ವಿತ್ ಅದರ್ ಅರೌಂಡ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಂಪ್ನಿ ಬಂದು ಗ್ಲೋಬಲ್ ವೈಲ್ಡ್ ಪೀಪಲ್ಗಾಗಿರುತ್ತೆ, ಯಾರು ರೆಕ್ರೂಟ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ರಿಯಲ್ ರೋಲ್ ಆಗಿರುತ್ತೆ ಅರ್ನ್ ಮಾಡೋದಕ್ಕೆ, ಕೊಲಾಬ್ರೇಟ್ ಕೂಡ ವರ್ಲ್ಡ್ ವೈಲ್ಡ್ ಮಾಡ್ಬೋದು, ನೀವು ಬರೀ ಇಂಡಿಯಾದಲ್ಲ ವರ್ಲ್ಡ್ ವೈಲ್ಡಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀವು ನೋಡಿದ್ರೆ ಹಾಗೆ ನೀವಿಲ್ಲಿ ನೋಡಿದ್ರೆ ಯು ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ ಆರ್ ಕಂಪ್ಲೀಟ್ಲಿ ನ್ಯೂ, ದ ಸಿಸ್ಟಮ್ ಸಪೋರ್ಟ್ಸ್ ಆಲ್ ಲೆವೆಲ್ ಯುವರ್ ವರ್ಕ್ ವೆನ್ ಯು ವಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು, ಅಥವಾ ನೀವು ಫ್ರೆಶರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಈ ಸಿಸ್ಟಮ್ ಅಥವಾ ಈ ವರ್ಕ್ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋ ಬಾಸ್, ನೋ ಕಾಂಟ್ಯಾಕ್ಟ್, ನೋ ಲಿಮಿಟ್ ವಾಟ್ ಯು ಡೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಬಾಸ್ ಇರೋದಿಲ್ಲ, ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಯಾವಾಗಲೂ ಕಾಲಲ್ಲಿ ಇರಬೇಕು ಅನ್ನೋದು ಏನಿಲ್ಲ, ನಿಮಗೆ ಲಿಮಿಟ್ಸೇ ಇಲ್ಲ. ಚೆಕ್ ಮಾಡೋದಕ್ಕಾಗಿರ್ಬೋದು ಅಥವಾ ರೆಸ್ಯೂಮ್ಸ್ನ ಕಳಿಸೋದಕ್ಕಾಗಿರ್ಬೋದು ಯಾವುದೇ ರೀತಿ ಲಿಮಿಟ್ಸ್ ಇಲ್ಲ, ನೀವು ಹೇಗೆ ಬೇಕಾದ್ರೂ ವರ್ಕ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಕೆಲವೊಂದಷ್ಟು ಸ್ಟೆಪ್ಸ್ನ ಕೊಟ್ಟಿದ್ದಾರೆ, ಏನೆಲ್ಲ ಯೂಸೇಜ್ ಇರುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಫೈಂಡ್ ಆರ್ ಅಪ್ಲೋಡ್ ಗುಡ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೈಂಡ್ ಹುಡುಕ್ಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ನ, ಒಳ್ಳೆ ಕ್ಯಾಂಡಿಡೇಟ್ ಡೀಟೇಲ್ಸ್ನ ಕಂಪ್ನಿಗೆ ಅಂತ ಹೇಳ್ತಿದ್ದಾರೆ. ಚೂಸ್ ರೀಲ್ಸ್ ರೋಲ್ಸ್ ಇನ್ಸೈಡ್ ದ ಪ್ಲಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದಷ್ಟು ರೋಲ್ಸ್ಗಳಿರುತ್ತೆ ಅಲ್ವಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ, ಅದನ್ನ ಚೆಕ್ ಮಾಡಬೇಕು. ಲೈಕ್ ಅವರ ಪ್ಲಾಟ್ಫಾರ್ಮ್ಸಲ್ಲಿ ಅಥವಾ ಅವರ ಕಂಪ್ನಿಲಿ ಯಾವ ರೋಲ್ಗೆ ಅವರು ಹೈಯರಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ ಅಥವಾ ಹಾಕಿರ್ತಾರೆ ಅಲ್ವಾ, ಅದನ್ನ ಚೆಕ್ ಮಾಡಿ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ರೋಲ್ಸ್ಗಳನ್ನ ರೆಸ್ಯೂಮ್ನ ಚೆಕ್ ನೀವು ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಶಾರ್ಟ್ ಆಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ಸ್ ನೀವೇ ಅಂತ ತಗೊಳ್ಳಿ, ಡೇಟಾ ಎಂಟ್ರಿ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ರೆ ನಿಮ್ಮ ರೆಸ್ಯೂಮ್ ಸೂಟಬಲ್ ಇತ್ತು ಅಂದರೆ ನಿಮ್ಮ ರೆಸ್ಯೂಮ್ನ ನೀವೇನೆ ಆ ಕಂಪ್ನಿಗೆ ಕಳಿಸೋ ರೀತಿಯಲ್ಲೇ ಇಲ್ಲಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ, ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಯಾವುದೇ ರೀತಿ ಎದುರುವಂಥ ಅವಶ್ಯಕತೆ ಇಲ್ಲ, ತುಂಬ ಜೆನ್ಯೂನ್ ಆಗಿರುವಂಥ ಕಂಪ್ನಿ. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಎಲ್ಲರೂ. ಸೊ ಯೂಸ್ ಯುವರ್ AI ಟೂಲ್ಸ್ ಆರ್ ಮ್ಯಾಚ್ ಕ್ಯಾಂಡಿಡೇಟ್ಸ್ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ AI ಟೂಲ್ಸ್ಗಳನ್ನ ಬೇಕಾದರೆ ನೀವಿಲ್ಲಿ ಯೂಸ್ನ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಅವ್ರು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ, ಅಥವಾ ನೀವೇ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಅಥವಾ ಗೂಗಲ್ ಸರ್ಚ್ ಮಾಡಿದ್ರೆ ಕೆಲವೊಂದಷ್ಟು ಆಪ್ಷನ್ಸ್ ಬರುತ್ತೆ. ಇನ್ನು ವರ್ಕ್ ಅಲಾಂಗ್ ಆರ್ ಕೊಲಾಬ್ರೇಟ್ ವಿತ್ ಅದರ್ ರೆಕ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಒಬ್ಬರೇ ಅಲ್ಲ, ಲೈಕ್ ಟೀಮ್ ಮಾಡಿರ್ತಾರಲ್ವಾ, ಅಲ್ಲಿ ಬೇರೆ ರೆಕ್ಯೂಟರ್ಸ್ ಜೊತೆ ಬೇಕಾದರೂ ನೀವು ಮಾತಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಕೊಲಾಬ್ರೇಟ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅರ್ನ್ 3,000 to 11,000 ವೆನ್ ಯೋರ್ ಕ್ಯಾಂಡಿಡೇಟ್ಸ್ ಗೆಟ್ಸ್ ಹೈಯರ್ಡ್ ವಾಟ್ ಯು ಗೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಯಾಂಡಿಡೇಟ್ ನೀವು ಕಳಿಸ್ತೀರಲ್ವಾ, ಅದಾದಮೇಲೆ ಇಲ್ಲಿ ನಿಮಗೆ 3,000ಇಂದ 11,000ವರೆಗೂ ಅಮೌಂಟ್ನ ಪೇ ಮಾಡ್ತಾರೆ. ಇದು ನಿಮಗೆ ಸಿಗೋ ಅಂಥದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟಾರ್ಟ್ ಫ್ರಮ್ ಆಸ್ ಲಿಟಲ್ ಆಸ್ $1 ಅಂತ ಕೊಟ್ಟಿದ್ದಾರೆ. ಇನ್ನು ಸಿಂಪ್ಲಿ ATS ಪ್ಲಸ್ CRN ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಲೈಕ್ ATS ಮತ್ತು CRN ಟೂಲ್ಸ್ಗಳನ್ನ ನೀವಿಲ್ಲಿ ಯೂಸ್ ಮಾಡ್ಕೊಬೋದು ಸಿಂಪಲ್ ಆಗಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ನಿಮಗೆ ಅವರು ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಇಲ್ಲಾಂದರೆ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಆಕ್ಸೆಸ್ ಟು 270 M ಪ್ಲಸ್ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 270 ಮಿಲಿಯನ್ಸ್ ಅಥವಾ ಜಾಸ್ತಿ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ಗಳಿಗೆ ನಿಮಗೆ ಆಕ್ಸೆಸ್ ಇರುತ್ತೆ ಅಂತ ಹೇಳ್ತಿದ್ರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಂಡಿಡೇಟ್ಸ್ ಪ್ರೊಫೈಲ್ಗಳನ್ನ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಶಾರ್ಟ್ ಲಿಸ್ಟ್ ಆದವರು ಅಥವಾ ಚೆನ್ನಾಗಿರೋರನ್ನ ನೀವು ಕಂಪ್ನಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಇನ್ನು ರಿಯಲ್ ಕ್ಯಾಂಡಿಡೇಟ್ಸ್ ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರಿಯಲ್ ಕ್ಯಾಂಡಿಡೇಟ್ ರೋಲ್ಗಳಿಗೆ ನೀವು ಇಲ್ಲಿ ಹೈಯರಿಂಗ್ನ ಮಾಡಬೇಕಾಗಿರುತ್ತೆ, ಯಾವುದೇ ರೀತಿಯಾದಂಥ ಫೇಕ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ರೋಲ್ ಶೇರ್ಡ್ ಬೈ ರೆಕ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರು ರೆಕ್ಯೂಟರ್ಸ್ ಇರ್ತಾರೆ ಅಲ್ವಾ, ಇಲ್ಲಿ ಲೈಕ್ 5-6ಗಿಂತ ಜಾಸ್ತಿ ಕಂಪ್ನೀಸ್ಗಳು ಕೋಆಪ್ರೇಟ್ ಮಾಡ್ತಿರ್ತಾರೆ ಅಥವಾ ಕಂಬೈನ್ಡ್ ಆಗಿ ವರ್ಕ್ನ ಮಾಡ್ತಿರ್ತಾರೆ. ಅವರ ಕಂಪ್ನಿಗೆ ಯಾವ ರೋಲ್ಗೆ ಅವ್ರು ಹೈಯರಿಂಗ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರೆ. ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ಚೆಕ್ನ ಮಾಡಬೇಕಾಗಿರುತ್ತೆ ರೆಸ್ಯೂಮ್ಸ್ನ ಅಂತ ಕೊಟ್ಟಿದ್ದಾರೆ. ಇನ್ನು ಗ್ಲೋಬಲ್ ರೆಕ್ರೂಟ್ಮೆಂಟ್ ಕಂಪನೀಸ್ ಫಾರ್ ಸಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ಲೋಬಲ್ ವೈಲ್ಡ್ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಅಪ್ಗ್ರೇಡ್ ಅವೈಲಬಲ್ ವೆನ್ ಯು ವಾಂಟ್ ಮೋರ್ ಆಕ್ಸೆಸ್,
ಪ್ರಿಫರ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಗ್ರೇಡ್ ಕೂಡ ನೀವು ಇಲ್ಲಿ ಬೇಕಾದಾಗ ತೊಗೊಳ್ಬೋದು. ಅಂದರೆ ನೀವೇನು ಪೇ ಮಾಡೋ ನೆಸೆಸಿಟಿ ಇಲ್ಲ. ಆ ಆ್ಯಪ್ಸ್ಗಳಲ್ಲೇ ಅಥವಾ ಆಕ್ಸಿಸ್ಗಳಲ್ಲೇ ಅಪ್ಗ್ರೇಡ್ ಇರುತ್ತೆ. ಅದನ್ನು ಬೇಕಾದರೆ ಇಲ್ಲಿ ನಿಮಗೆ ಬೇಕಂದರೆ ನೀವು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಪೀಪಲ್ ಹೂ ವಾಂಟ್ ಟು ವರ್ಕ್ ಆಸ್ ರೆಕ್ಯೂಟರ್ ಆನ್ ಯೋರ್ placements and have full freedom over their time and workflow apply for this job ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ರಿಕ್ರೂಟ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಹಾಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಸರ್ಚ್ ಮಾಡ್ತಾ ಇದ್ದೀರಾ ಅರ್ನಿಂಗ್ಸ್ಗೆ, ಫ್ರೀಡಮ್ ಆಗಿ ಕೆಲಸನ ಮಾಡಬೇಕು, ಯಾವುದೇ ಟೈಮ್ ಲಿಮಿಟ್ಸ್ ಇಲ್ಲ, ನಿಮ್ಮದೇ ಆದಂಥ ವರ್ಕ್ ಫ್ಲೋ ಅಲ್ಲಿ ಹೋಗಬೇಕು ಅನ್ನೋಂಗಿದ್ರೆ ಈ ಕೆಲಸಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಏನು ಡಿಸ್ಕವರ್ ಮೋರ್, ಹಾಗೆ ಕಂಟೆಂಟ್ ನ್ಯೂ ಎಲಿಜಿಬಲ್, ಇದೆಲ್ಲ ಕೀ ಸ್ಕಿಲ್ಸ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಬೋದು. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಶಾರ್ಟ್ ಆಗಿ ಹೇಳಬೇಕು ಅಂದರೆ ಕಂಪ್ನಿಗಳ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ, ಲೈಕ್ ಲಿಂಕ್ಡ್ಇನ್ ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನೌಕರಿ, ಅಪ್ನಾ, ಈ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ. ಅಲ್ಲಿ ರೆಕ್ರೂಟ್ಮೆಂಟ್ಸ್ಗಳು ನಡ್ತಾ ಇರುತ್ತಲ್ವ, ಅದು ಬಂದಿರೋಂಥ ರೆಸ್ಯೂಮ್ಸ್ಗಳನ್ನ ಚೆಕ್ ಮಾಡಿ ಯಾರು ಎಲಿಜಿಬಿಲಿಟೀಸ್ ಇರುತ್ತೆ ಅನಿಸುತ್ತೆ ಅವ್ರನ್ನ ನೀವು ಕಂಪ್ನಿಗೆ ವಾಪಸ್ಸು ರೆಸ್ಯೂಮ್ನ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದ್ರಿಗೆ ಬೇಕಾದಂಥ ಟ್ರೈನಿಂಗ್ನ ಅಥವಾ ಇನ್ಫಾರ್ಮೇಷನ್ಸ್ನ ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಕೊಡ್ತಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇದು ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಲೈನ ಮಾಡ್ಬೋದು. ಇನ್ನು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. $3,000 ಇಂದ $11,000 ಪರ್ ಮಂತ್ ಸ್ಯಾಲ್ರಿನ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಅರೌಂಡ್ ನಿಮಗೆ $3,000 ಅಂತ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ 2 lakhs ಸಮಥಿಂಗ್ ಬರುತ್ತೆ. ಅಷ್ಟಿಲ್ಲ ಅಂದರೂ ನಿಮಗೆ 70,000 to 80,000 ಈಸಿಯಾಗಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಪರ್ ಮಂತ್, ಪ್ಲಸ್ ಕಮಿಷನ್ಸ್ ಕೂಡ ಇರ್ತಾ ಹೋಗುತ್ತೆ. ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಅ ಮಿನಿಟ್, ಅದು ಲೋಡ್ ಆಗ್ತಾ ಇದೆ. ಓಕೆ, ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟೇ ಆಗಿರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಒಂದ್ಸಲ ಎಷ್ಟು ಜನ ಫ್ರೀ ಕ್ಯಾಂಡಿಡೇಟ್ಸ್ ಅಥವಾ ಕೆರಿಯರ್ಸ್ ಇಲ್ಲಿದೆ ಅಂತ. ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಮತ್ತೆ ನಿಮಗೆ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಬೋದು. ಇಲ್ಲ ಏನು ನೆಸೆಸಿಟಿ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಹ್ಯಾಡ್ ಬರುತ್ತೆ. ಇಲ್ಲಿ ಜಸ್ಟ್ ಕ್ಯಾನ್ಸಲ್ ಮಾಡಿ. ಓಕೆ, ಮತ್ತೆ ಇಲ್ಲಿ ಬಂದರೆ ನಿಮ್ಮನ್ನ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಇಲ್ಲಿ ಕೇಳುತ್ತೆ. ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್, ಹಾಗೆ ನಿಮ್ಮ ಅಡ್ರೆಸ್, ಪೋಸ್ಟ್ ಕಾರ್ಡ್, ಹಾಗೆ ಆ್ಯಕ್ಟಿವ್ CV ಇಷ್ಟನ್ನು ಕೇಳುತ್ತೆ. ಯಾಕಂದರೆ ಅವರ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಷ್ಟೇ. ಇದು US UK ಬೇಸ್ಡ್ ಆಗಿರೋದ್ರಿಂದ ನಿಮ್ಮ ಇನ್ಫಾರ್ಮೇಷನ್ ಅವ್ರಿಗಿದೆ, ಏನಾದ್ರು ಪ್ರಾಬ್ಲಮ್ ಆದರೆ ಬೇಕಾಗುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ಸಿಂಪಲ್ ಆಗಿ ನಿಮ್ಮ ನೇಮ್ನ ಹಾಕಿ, ನಿಮ್ಮ ಇಮೇಲ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ, ಅದಾದಮೇಲೆ ಜಸ್ಟ್ ಇಲ್ಲಿ ನಿಮ್ಮ ಅಡ್ರೆಸ್ನ ನೀವು ಇಲ್ಲಿ ಮೆನ್ಷನ್ನ ಮಾಡ್ಬೋದು. ಅಡ್ರೆಸ್ನ ಮೆನ್ಷನ್ ಮಾಡಾದಮೇಲೆ ಇಲ್ಲಿ ನಿಮ್ಮ ಪೋಸ್ಟ್ ಕೋಡ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ CV-ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಆದಷ್ಟು ನಿಮ್ಮ ಅಪ್ಡೇಟೆಡ್ CV-ನ ಇಲ್ಲಿ ನೀವು ಕೊಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ. ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾನೆ ಇರಿ. ಅದಾದಮೇಲೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಮೆಸೇಜ್ ಬಂದರೆ ಆದಷ್ಟು ರಿಪ್ಲೈನ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಲರ್ಟ್ಸ್ಗಳ ಜೊತೆ ಅಪ್ಡೇಟ್ಸ್ಗಳ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.